ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರ ಹಾಗೆ ಶನಿವಾರದ ಕಂಟಿನ್ಯೂಷನ್ ಬ್ಲಾಗು, ಅಂದರೆ ಗೌರಿ ಮತ್ತು ಗಣೇಶ ಹಬ್ಬದ ದಿನದ ಬ್ಲಾಗು. ಇವತ್ತು ಗೌರಿ ಹಬ್ಬ ಶುಕ್ರವಾರ ಆಗಿರೋದನ್ನೇ ಹೆಂಗೂ ನಾವು ಶುಕ್ರವಾರ ವಾರ ಮಾಡ್ತೀವಲ್ಲ, ಅದೇ ದಿನವೇ ಗೌರಿ ಹಬ್ಬ ಬಂದಿರೋದು. ಇವತ್ತು ಪೂಜೆ ಎಲ್ಲ ಬೇಗನೆ ಮುಗಿಸ್ಕೊಂಬಿಟ್ಟು, ಹಾಗೆ ಇವತ್ತು ದೇವರ ನೈವೇದ್ಯಕ್ಕಂತ ಹೇಳ್ಬಿಟ್ಟು ಕೇಸರಿ ಬಾತ್ ಮಾಡಿದ್ದೆ, ಪೈನಾಪಲ್ ಕೇಸರಿ ಬಾತು. ಹಾಗೆ ಗೌರಿ ಹಬ್ಬಕ್ಕೆ ನಮ್ಮ ಕಡೆ ಎಲ್ಲ ಈ ಥರದ್ದು ಗೆಜ್ಜೆ ವಸ್ತ್ರನ ಹಾಕ್ತೀವಿ, ಎಲ್ಲ ಫೋಟೋಗಳಿಗೂ ಸಹ ಹಾಕ್ತೀವಿ. ಸೊ ಅದನ್ನೆಲ್ಲ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಟ್ಬಿಟ್ಟು ದೇವ್ರ ಸಾಮಾನು ಎಲ್ಲ ತೊಳೆದ್ಬಿಟ್ಟು ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಅದು ಜಸ್ಟ್ ಹೊರಗಡೆ ಎಲ್ಲ ಒರೆಸ್ಬಿಟ್ಟು ಪೂಜೆಗೆಲ್ಲ ಮಾಡ್ಕೊಂಡಿದ್ದೆ ಅಷ್ಟೇ. ದೇವರ ನೈವೇದ್ಯಕ್ಕೆ ಕೇಸರಿ ಭಾತನ ಮಾಡಿದ್ದೆ. ಹಾಗೆ ತಿಂಡಿಗಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ನಾನು ಚೌಚೌ ಭಾತನ ಮಾಡ್ಕೊಂಡಿದ್ದೆ. ಯಾಕಂದರೆ ಹೇಗೂ ಕೇಸರಿ ಭಾತ್ ಮಾಡಿದ್ನೆಲ್ಲ ಉಪ್ಪಿಟ್ಟಾರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು, ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಿ ಧೂಪ ಹಾಕಬೇಕಲ್ಲ, ನಾವು ಪ್ರತಿ ಶುಕ್ರವಾರನೂ ಈ ಥರ ಧೂಪಕ್ಕೇನೆ ಇವತ್ತು ನಾವು ಈ ಥರ ಕಾಯಿನ್ಸ್ ಬರುತ್ತಲ್ಲ ಧೂಪದ್ದು, ಅದಕ್ಕೇ ಸ್ವಲ್ಪ ಕರ್ಪೂರ, ಒಂದು 2 ಲವಂಗ ಇಕ್ಬಿಟ್ಟು ಅದನ್ನು ಒಂದು ಬೆಂಕಿನ ಇದು ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಪಲಾವ್ ಎಲೆ ಥರ ಸುಡ್ತೀವಿ ಮನೆಯಲ್ಲಿ. ಈ ಥರ ಮಾಡೋದು ನಮ್ಮ ಮನೇಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅದೆಲ್ಲ ಹೋಗುತ್ತೆ, ಒಳ್ಳೆ ಪಾಸಿಟಿವ್ ವೈಬ್ಸ್ ಇರ್ತವೆ. ಏನಾದ್ರು ಮನೆಗೇನಾದರೂ ದೃಷ್ಟಿ ಆದರೂ ಆ ಥರ ಹೋಗುತ್ತೆ ಅಂತೇಳ್ಬಿಟ್ಟು ನಾವು ಪ್ರತಿ ಶುಕ್ರವಾರ ಇದೇ ಥರನೇ ಧೂಪ ಹಾಕೋದು. ಇದೆಲ್ಲ ಎಲೆ ಎಲ್ಲ ಸುಡ್ತೀವಲ್ಲ, ಅದೆಲ್ಲ ಹೊಗೆ ಬರುತ್ತಲ್ಲ, ಅದೆಲ್ಲ ಕಂಪ್ಲೀಟಾಗಿ ಎಲ್ಲ ಆರೋಗುತ್ತಲ್ಲ, ಆಮೇಲೆ ಆ ಧೂಪ ಹೊಗೆ ಎಲ್ಲ ಬರ್ತಿರುತ್ತಲ್ಲ, ಅಂಥ ಟೈಮಲ್ಲಿ ಆ ಧೂಪನ ಮನೆಯಲ್ಲೆಲ್ಲ ಎಲ್ಲ ಕಡೆಯೂ ಹಾಕ್ತೀವಿ. ಮನೆ ಹೊರಗಡೆ ಆದರೂ ಎಲ್ಲ ಕಡೆ ಈ ಥರ ಹಾಕೋದ್ರಿಂದ ಮನೆಯಲ್ಲಿ ನಮಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರ್ತವೆ, ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ. ನಾವು ಈ ಥರ ಪ್ರತಿ ಶುಕ್ರವಾರನೂ ಇದೇ ಥರನೇ ಮಾಡ್ತೀವಿ. ನೀವೇನಾದ್ರು ಈ ಥರ ಮಾಡ್ತೀರಾ ಅಂತಂದರೆ ಕಮೆಂಟ್ ಮಾಡಿ. ಹಾಗೆ ನೀವು ಈ ಥರ ಮಾಡ್ತೀರಾ ಅಂತ ಈ ಥರ ರೂಢಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನುಗ್ಗೆಕಾಯಿ, ಇದ್ರ ಜೊತೆಗೇ ಸ್ವಲ್ಪ ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಸಾಂಬಾರು ಮಾಡ್ತಿದ್ದೆ. ಇದು ಥರ ನುಗ್ಗೆಕಾಯಿ ಜೊತೆಗೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಬರೀ ನುಗ್ಗೆಕಾಯಿ ಮಾಡೋಕ್ಕಿಂತ ಈ ಥರ ಸ್ವಲ್ಪ ತರಕಾರಿ ಹಾಕ್ಕೊಂಬಿಟ್ಟು ಮಾಡಿದ್ರೆ ಮುದ್ದೆಗೆ, ರೈಸಿಗೆ ಸೂಪರಾಗಿರುತ್ತೆ. ಈಗ ಇದಕ್ಕೆ ನಾನು ಬೇಳೆ ಮತ್ತು ಒಂದು ಟೊಮೊಟೊನ ಹಾಕ್ಕೊಂಡು ಬೇಯಿಸ್ಕೊಂಡು ಸಪ್ರೇಟಾಗಿಟ್ಟಿದ್ದೆ. ಹಾಗೆ ಇಲ್ಲಿ ಸಾಂಬಾರು ಮಾಡ್ಕೊಳ್ಳಿಕ್ಕೆ ನುಗ್ಗೆಕಾಯಿನ ಒಂದು ಸಲ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಒಂದು ಟೊಮೊಟೊನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಆಯಿಲ್ನ ಸ್ವಲ್ಪ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಒಬ್ಬೊಬ್ರು ಒಂಥರ ಪ್ರೊಸೆಸ್ಸಲ್ಲಿ ಮಾಡ್ಬೋದು. ಇನ್ನೂ ಈಸಿಯಾಗಿ ಅಂತಂದರೆ ಎಲ್ಲ ಒಂದೇ ಸಲ ಕುಕ್ಕರ್ಗೆ ಹಾಕಿಟ್ಬಿಟ್ಟು ಜಸ್ಟ್ ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು, ಆ ಥರನೂ ಬೇಗ ಆಗಿಬಿಡುತ್ತೆ. ಬಟ್ ನುಗ್ಗೆಕಾಯಿ ಬೇಗ ಬೇಯೋದ್ರಿಂದ ಕುಕ್ಕರ್ಗೆ ಹಾಕಿದ್ರೆ ಸೀದೋಗ್ಬಿಡುತ್ತಲ್ವ, ಈ ಥರ ಪ್ರೊಸೆಸ್ಸಲ್ಲೂ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಾಸಿವೆ ಹಾಗೆ ಕರಿಬೇವು ಹಾಗೆ ಈರುಳ್ಳಿನ ಸೇರಿಸ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸೊ ಹಬ್ಬದ ದಿನದ ಬ್ಲಾಗು ಶೂಟ್ ಮಾಡಿ ಒಂದು ವಾರನೇ ಆಗ್ತಿದ್ದ ಬಂತು. ಬಟ್ ನನಗೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ವೀಡಿಯೋದೆಲ್ಲ ಎಡಿಟ್ ಮಾಡ್ಕೊಂಬಿಟ್ಟಿದ್ದೆ. ಬಟ್ ವಾಯ್ಸ್ ಓವರ್ ಮಾಡ್ಕೊತಿರ್ಲಿಕ್ಕಾಗಿಲ್ಲ, ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಚೇಂಜ್ ಆಗಿತ್ತು, ಅದಕ್ಕಂತಲೇ. ಸೊ ಒಂದು ವಾರ ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ, ಆಲ್ಮೋಸ್ಟ್ ಒಂದು ವಾರ ಆ ಥರ ಬರ್ತಿದೆ. ಈಗ ನುಗ್ಗೆಕಾಯಿ ಹಾಕಿಬಿಟ್ಟು ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. ನುಗ್ಗೆಕಾಯಿ ಈ ಥರ ಆಯಿಲಲ್ಲೇ ಫ್ರೈ ಮಾಡೋದ್ರಿಂದ ಅದು ಬೇಗನೆ ಕುಕ್ ಆಗಿಬಿಡುತ್ತೆ, ನಮಗೆ ಬೇಯಕ್ಕೂ ಟೈಮ್ ಜಾಸ್ತಿ ತಗೊಳ್ಳಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ. ಈಗ ಅದ್ರ ಜೊತೆಗೇ ಬದನೆಕಾಯಿ ಮತ್ತು ಆಲೂಗಡ್ಡೆನ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಟೊಮೊಟೊನೂ ಸೇರಿಸ್ಕೋಬೇಕು. ಟೊಮೊಟೊ ಹಾಗೆ ನಾವು ಹಾಕಿದ ತರಕಾರಿ ಐತಲ್ಲ, ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ತರಕಾರಿನ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸೊ ಈ ನುಗ್ಗೆಕಾಯಿ ಸಾಂಬಾರಿಗೆ ಈ ಥರ ಪ್ರೋಸೆಸ್ಸಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ನಾವು ಹೊರಗಡೆ ಹೋದಾಗ ತಿಂತೀವಲ್ಲ, ಮದುವೆ ಮನೆಯಲ್ಲಿ ತಿಂತೀವಲ್ಲ, ಅದೇ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ. ಇದಕ್ಕೆ ಸ್ವಲ್ಪ ಇಂಗು ಹಾಗೆ ಅರಿಶಿನ ಸೇರಿಸ್ಕೊಂಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ತರಕಾರಿ ಅನ್ನೋದು ನಮ್ಮ ಆಪ್ಷನ್ ಅಷ್ಟೇ, ತರಕಾರಿ ಏನೂ ಇಲ್ಲ, ಬರೀ ನುಗ್ಗೆಕಾಯಿ ಇತ್ತು ಅಂದರೆ ಆ ಟೈಮಲ್ಲಿ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರು ಹಾಗೂ ಮಾಡ್ಕೊಬೋದು ಸಿಂಪಲ್ಲಾಗೂ. ಬಟ್ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನುಗ್ಗೆಕಾಯಿ ಸಾಂಬಾರು ಎಲ್ಲರೂ ಇಷ್ಟಪಡಲೇ. ಈಗ ಇದಕ್ಕೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಸ್ವಲ್ಪ ಸಾಂಬಾರು ಪುಡಿನೂ ಸೇರಿಸ್ಕೊಂಬಿಟ್ಟು ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಟಂಥ ಬೇಳೆ ಮತ್ತು ಟೊಮೊಟೊ ಐತಲ್ಲ, ಆ ಟೊಮೊಟೊನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಒಂದು 4ರಿಂದ 5 ವಿಸಿಲ್ ಹಾಕಿಸ್ಕೊಂಡ್ರೆ ಬೇಳೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಈಗ ಆ ಬೇಳೆದು ಐತಲ್ಲ ಅದೆಲ್ಲ ನೀರನ್ನ ಸೇರಿಸ್ಕೊಂಬಿಟ್ಟು ಈಗ ಇದಕ್ಕೆ ಸ್ವಲ್ಪ ನಮಗೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಹಾಗೆಯೇ ಇದು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡ್ಬೇಕು. ಯಾಕಂದರೆ ನುಗ್ಗೆಕಾಯಿ ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ವ. ಮುಚ್ಚಲೆ ಹಾಕಿಬಿಟ್ಟು ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕೊನೆಗೆ ಬೇಕು ಅಂದರೆ ಒಗ್ಗರಣೆ ಮಾಡ್ಕೋಬೋದು, ಇಲ್ಲ ಅಂದರೆ ನಾವು ಫಸ್ಟೇ ಒಗ್ಗರಣೆ ಮಾಡಿರ್ತೀವಲ್ಲ, ಮತ್ತೇನು ಒಗ್ಗರಣೆ ಅವಶ್ಯಕತೆ ಇಲ್ಲ. ಈಗ ನೀವು ನೋಡ್ತಿರ್ಬೋದು ನಾವು ಹಾಕಿಟ್ಟಂಥ ನೀರು ಕ್ವಾಂಟಿಟಿನೂ ಸ್ವಲ್ಪ ಕಮ್ಮಿ ಆಗಿದೆ. ನುಗ್ಗೆಕಾಯಿನ ಈ ಥರ ಪ್ರೆಸ್ ಮಾಡಿದ್ರೆ ಬೆರಳಲ್ಲಿ ಗೊತ್ತಾಗುತ್ತೆ ಸಾಫ್ಟ್ ಆಗಿದೆ ಅಂತ. ನಿಜ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಹುಳಿ ಬೇಕು ಅಂದರೆ ಕೆಲವರೆಲ್ಲ ನುಗ್ಗೆಕಾಯಿ ಸಾಂಬಾರಿಗೆ ಹುಣಸೆ ಹುಳಿನ ಸ್ವಲ್ಪ ಹಾಕ್ತಾರೆ. ನಾನು ಆಲ್ರೆಡಿ ಬೇಯಿಸೋಕ್ಕೂ
ಟೊಮೊಟೊನ ಒಂದು 2 ಟೊಮೊಟೊ ಹಾಕಿದೆ ಅಲ್ಲ, ಈ ಥರ 2 ಟೊಮೊಟೊ ಆದರೆ ಅದರಲ್ಲೇ ಹುಳಿ ಇರುತ್ತಲ್ಲ, ಮತ್ತೇನು ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಇದೇ ಥರ ಪ್ರೊಸೆಸ್ಸಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ರೈಸ್ ಜೊತೆಗೆ ಸೂಪರಾಗಿರುತ್ತೆ. ನಾನಿಲ್ಲಿ ಮಧ್ಯಾಹ್ನಕ್ಕೆ ರೈಸೇ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮಾಡಿ. ಇದು ಶನಿವಾರ ಬೆಳಿಗ್ಗೆ ಅಂದರೆ ಗಣೇಶ ಹಬ್ಬ. ಇವತ್ತು ಬೆಳಿಗ್ಗೆನೇ ಎದ್ದು ಸ್ವಲ್ಪ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಡಿಸಿದ್ದೆ. ಹಾಗೆ ನಮಗೆ ಮೇಯ್ನು ಇವತ್ತಿನ ಹಬ್ಬ ಅಲ್ಲ, ಇವತ್ತು ದೇವರಿಗೆಲ್ಲ ಎಡೆ ಹಾಕಬೇಕು. ಹಾಗೆ ನಾಗರಿಗೂ ತಾನೇ ಇವತ್ತು ನಾವು ಇವತ್ತೇನೆ ಆಗಿರುತ್ತೆ. ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು, ನಾನು ಬೆಳಿಗ್ಗೆನೇ ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ಗಣೇಶನ ಕೂರಿಸ್ತೀವಿ ಅಂದ್ಕೊಂಡು ಅದಕ್ಕೆ ನಾನು ನೈಟೇನೆ ಸ್ವಲ್ಪ ಬೂಂದಿ ಮಾಡಿಕ್ಕಿದ್ದೆ. ಹಾಗೆ ಬೆಳಿಗ್ಗೆನೇ ಎದ್ಬಿಟ್ಟು ಸ್ವಲ್ಪ ಕಡಲೆಕಾಳು ಉಸ್ಲಿನ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಮೋದಕ ಮಾಡಿದ್ದೆ. ಇಲ್ಲಿ ಕೊಬ್ಬರಿದು ಮೋದಕ ತುಂಬಾ ಚೆನ್ನಾಗಿತ್ತು. ಸಿಂಪಲ್ಲಾಗಿಯೇ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಚಿಕ್ಕದೊಂದು ಗಣೇಶನ ತಗೊಬಂದ್ಬಿಟ್ಟು, ಅದು ಮಣ್ಣಿನ ಗಣೇಶನ ಈ ಸಲ ಕಲರ್ದು ತರಲಿಲ್ಲ. ಯಾಕಂದರೆ ಕಲರ್ಸ್ ಆಲ್ರೆಡಿ ಕೆಮಿಕಲ್ಸ್ ಇರ್ತಾವಲ್ಲ, ಈ ಥರ ಮಣ್ಣಿಂದ ಆದರೆ ತುಂಬಾ ಒಳ್ಳೆಯದು ಅಂತೇಳ್ಬಿಟ್ಟು ಈ ಥರದ್ದು ಮಣ್ಣಿನ ತಂದುಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕ್ಕಿದ್ವಿ. ಇವಾಗ ಆಮೇಲೆ ಒಳ್ಳೆ ಟೈಮ್ ನೋಡ್ಬಿಟ್ಟು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ನಾನು ಸಹ ಒಂದು ವೀಡಿಯೋ ಶೂಟ್ ಮಾಡ್ಕೊಬಿಡೋಣ. ದೇವರಿಗೆಲ್ಲ ನೆನ್ನೆದೆಲ್ಲ ಹೂವು ಎಡೆ ಎಲ್ಲ ತೆಗೆದುಬಿಟ್ಟು, ಹಾಗೆ ನಾವು ನಾಗರಿಗೆ ತನಿಬೇಕಾದ್ರೆ ಸ್ವಲ್ಪ ಎಳ್ಳುಂಡೆ ಹಾಗೆ ಸ್ವಲ್ಪ ತಂಬಿಟ್ಟು ಆಮೇಲೆ ಅಕ್ಕಿಯಲ್ಲಿ ನೆನೆಸ್ಬಿಟ್ಟು ಇಕ್ತೀವಿ. ನಿಮ್ಮ ಕಡೆಯಿಂದ ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಅದೆಲ್ಲ ಫಸ್ಟು ಮೊದಲಿಗೆ ನಾವು ಇಲ್ಲಿ ದೇವರಿಗೆ ರೆಡಿ ಮಾಡಿಕ್ಬಿಟ್ಟು ಆಮೇಲೆ ನಾಗರಿಗೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡ್ಕೊಬಂದು ಆಮೇಲೆ ಮನೆಯಲ್ಲಿ ದೀಪ ಹಚ್ತೀವಿ. ಅದೇ ನಮ್ಮ ಯಾವಾಗೂ ಮಾಡೋದು, ನಮ್ಮ ಮನೆಯಲ್ಲಿ ಸಂಪ್ರದಾಯ ಅದೇ ಥರನೇ ಮಾಡೋದು. ಈಗ ಒಳ್ಳೆ ಟೈಮ್ ನೋಡಿಕೊಂಡು ನಾವು 10:30 ಮೇಲೆ ಒಳ್ಳೆ ಟೈಮ್ ಇತ್ತು. ಆವಾಗ ಗಣೇಶನಿಗೆಲ್ಲ ದೀಪ ಹಚ್ಚಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ತುಂಬಾ ಚೆನ್ನಾಗಿತ್ತು. ಪುಟ್ಟ ಗಣೇಶ ಅಲ್ವಾ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನಾನೆಂದರೆ ದೇವ್ರಿಗೆ ಎಡೆಗೆ ಆಮೇಲೆ ಇನ್ನೂ ಅಡುಗೆನೂ ಮಾಡಿಲ್ಲಲ್ಲ, ಆಮೇಲೆ ಮಾಡಿಕ್ಬಿಟ್ಟು ಆಮೇಲೆ ಕಾಯಿ ಇನ್ನೊಂದು ಸಲ ಹೊಡಿತೀವಿ. ಹಾಗೆ ನಾವು ಮಾಡಿಟ್ಟಂಥ ಮೋದಕ ಆಗಿರ್ಬೋದು, ಆಮೇಲೆ ಎಳ್ಳುಂಡ ತಂಬಿಟ್ಟು ಇದೆಲ್ಲನೂ ದೇವ್ರ ಹತ್ರ ಇಕ್ಬಿಟ್ಟು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಗಣೇಶನ ಪೂಜೆ ಅಂತೂ ಸಖತ್ತಾಗಿತ್ತು. ಬಟ್ ಪುಟಾಣಿ ಗಣೇಶ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಕಡೆ ಈ ಥರ ಗೌರಿ ಗಣೇಶ ಹಬ್ಬಕ್ಕೆ ಈ ಥರ ಬುಕ್ಸು ಆಮೇಲೆ ಕುಟಾಣಿ ಎಲ್ಲ ಇರುತ್ತಲ್ಲ, ಆ ಕಲ್ಲೆಲ್ಲ ಇಕ್ಬಿಟ್ಟು ಆಮೇಲೆ ಮುದ್ದೆ ಕೋಳಿ ಥರದ್ದೆಲ್ಲ ಇಕ್ಬಿಟ್ಟು ಪೂಜೆ ಮಾಡ್ತೀವಿ. ಬಟ್ ಪೂಜೆ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ದೇವರಿಗೆ ಸ್ವಲ್ಪ ಫ್ರೂಟ್ಸು ಎಲ್ಲ ಇಕ್ಕಿದ್ದು. ಗಣೇಶನಿಗೆ ಪೂಜೆ ಮಾಡಬೇಕಾದ್ರೆ ಈ ಥರ ಎಲ್ಲ ಪತ್ರೆ ಎಲ್ಲ ಬರುತ್ತಲ್ಲ, ಆ ಥರದ್ದು 11 ಥರದ್ದು ಎಳೆಗಳಿಂದ, ಅಂದರೆ ದೇವ್ರಿಗೆ ಇಕ್ಕೋ ಅಂತ 11 ಥರದ ಎಳೆಗಳಿಂದ ಎಲ್ಲ ತಂದುಬಿಟ್ಟು ಎಲ್ಲ ಅರ್ಚನೆ ಎಲ್ಲ ಮಾಡಿ ಪೂಜೆ ಅಂತೂ ಚೆನ್ನಾಗಿ ಮುಗಿಸ್ಕೊಂಡೆ. ಹಾಗೆ ಬೆಳಿಗ್ಗೆನೂ ನಾವು ತಿಂಡಿಯನ್ನು ತಿನ್ನೋಕೆ ಹೋಗಿಲ್ಲ. ಯಾಕಂದರೆ ನಾವು ಪೂಜೆ ಮುಗಿಸೋತ್ತಿಗೆ 11 ಗಂಟೆ ಆಗಿತ್ತಲ್ಲ, ಒಂದೇ ಸಲ ಅಡುಗೆ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ತಿನ್ನೋಣ ಅಂತೇಳ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಇವಾಗ ಸ್ವಲ್ಪ ಸಬ್ಬಕ್ಕಿ ಪಾಯಸ, ಸ್ವಲ್ಪ ಕೋಸಂಬರಿ, ಹೆಂಗೂ ದೇವರ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಮಾಡಿತ್ತಲ್ಲ ಅದು ಸಹ ಇತ್ತು. ಹಾಗೆ ಸ್ವಲ್ಪ ರೈಸು, ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಈ ಥರ ಮಾಡಿದ್ದೆ. ಸಾಕು, ಯಾಕಂದ್ರೆ ನಾವು ಇರೋ ಇಬ್ಬರಿಗೆ ಇದೇ ಕ್ವಾಂಟಿಟಿನೇ ಜಾಸ್ತಿ ಆಗಿಬಿಡ್ತು. ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಮಸಾಲೆ ಚಿತ್ರಾನ್ನ ಮಾಡಿದ್ದೆ. ಬಟ್ ತುಂಬಾ ಚೆನ್ನಾಗಿತ್ತು. ಊಟ ಆಗಿರ್ಬೋದು, ಇವತ್ತಿನ ಪೂಜೆ ಆಗಿರ್ಬೋದು, ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ನಿಮ್ಮ ಮನೇಲಿ ಯಾವ ರೀತಿ ಮಾಡಿದ್ರಿ ನನಗೂ ಸಹ ಕಮೆಂಟ್ ಮಾಡಿ. ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ ಇದಾಗಿತ್ತು. ಹಾಗೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ